ಇಲ್ಲೇ ಪಕ್ಕದಲ್ಲಿ ತೋರಿಸಿದ್ದು ನಾ ಟ್ರೈನ್ ಹೋಗುತ್ತೆ. ನಾನು ಒಂದು ಕಾರು ನೋಡ್ತಾ ಇಲ್ಲ, ಬರೀ ಗಾಡಿಗಳೇ ಜಾಸ್ತಿ ಇಲ್ಲ. ಮೆಜಾರಿಟಿಲಿ ಕಾರ್ಸ್ ಇಲ್ಲ ಅಷ್ಟೊಂದು ಜಾಸ್ತಿ. ಸಿಟಿ ಒಳಗಡೆ ಇಲ್ಲ, ಅಲ್ಲಿ ಬೇರೆ ಕಡೆ ಇದೆ. ಹೆಲೋ ಬಾರ್ಬಿಕ್ಯೂ. ಗೌರ್ ನಡೆದಿದ್ದು ಗವರ್ನರ್ ಹೌಸಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದು? ಹನಾಯ್ ಓಲ್ಡ್ ಕ್ವಾರ್ಟರ್ ರೋಡ್ ಅಂತ ಇದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಎದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತಾ ಇದೀವಿ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಮನೆಯವರು. ಎಲ್ಲಿಗೆ? ಏನ್ ಬರೀ ಫಾರಿನರ್ಸೇ. ಹೋಟೆಲಿಂದ ಒಂದು ಮ್ಯಾಪ್ ತಕೊಂಡ್ ಬಂದಿದ್ದೀವಿ, ಶೀಟ್ ಕುಡಿಲಿ. ಅಲ್ಲಿ ಟಿಕೆಟ್ ಬುಕ್ ಮಾಡ್ಬೇಕು, ಅದು ಇದೆಯಲ್ಲ, ಅದು 1 ಅವರ್ ಫುಲ್ ಇದು ನೋಡ್ಕೊಂಡು ಹೋಗ್ಬೇಕು. ಹಾ, ಅದು 1 ಅವರ್ ಫುಲ್ ಸಿಟಿ ರೌಂಡ್ ಹಾಕತ್ತೆ ಆ ಬಸ್. ಅಲ್ಲಿ ನಿಂತಿದ್ಯಲ್ಲ ಆ ಬಸ್. ಸೊ ಎಲ್ಲ ಹೋಗ್ತವ್ರೆ. ನಾವು ಹೋಣ ಇವಾಗ. ಇಲ್ಲಿ ಟೈಮು ಗೈಸ್ 3 ಗಂಟೆ ಆಗಿದೆ. ಎಂತಕ್ಕೆ ಸುಮ್ಮನೆ ಹಂಗೆ. ನಂಗೆ ಈ ಲೇಕ್ ನೋಡ್ತಾ ಇದ್ರೆ ಒರಾನ್ ಮಾಲ್ ನೆನಪಾಗ್ತಾ ಇದೆ. ಚಿಕ್ಕ ಲೇಕು. ನಮ್ಮ ಮೈಸೂರಲ್ಲಿ ಟಾಂಗ ಇರುತ್ತಲ್ಲ, ಆ ಥರ ಈ ಗಾಡಿಗಳು ಕರ್ಕೊಂಡು ಹೋಗ್ತಾರೆ. ಚಂದ ಇದೆ, ವೆರಿ ನೈಸ್. ಇದೊಂದು ಪ್ಲೇಸ್ ಇದ್ರೆ ಹೆಸರು ಗೊತ್ತಿಲ್ಲ. ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೊಂದು ಫೋಟೋ ತಗೊಂಡು ವಾಪಸ್ ಮನೆಗಂತ ಇದ್ದೀನಿ. ಇನ್ನೊಂದು ಸ್ಟ್ರೀಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಟಿಕೆಟ್ ಕೌಂಟರು 50 ರೂಪೀಸ್ ಒಬ್ರಿಗೆ. ಅಲ್ಲ 50,000. 160 ರೂಪಾಯಿನ ಬರುತ್ತೆ, 160 ರೂಪಾಯಿ. ಇಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲಿ ಒಳಗೆ ಹೋದ್ರೆ ಅಲ್ಲೊಂದು ಬ್ರಿಡ್ಜ್ ಇದೆ. ಇದೊಂದು ದೇವಸ್ಥಾನ ಆ್ಯಕ್ಚುಲಿ, ನೀರು ಮಧ್ಯೆ ಇರೋದು. ಸೊ ನಾವು ಒಳಗಡೆ ಬಂದ್ವಿ ಆ ಬ್ರಿಡ್ಜ್ ಹತ್ಕೊಂಡು. ಒಳಗಡೆ ಬಂದರೆ ಅದು ದೇವಸ್ಥಾನ. ಸೊ ಎಲ್ಲ ಕಡ್ಡಿ ಹಚ್ತಾ ಇದ್ದಾರೆ, ಗಂಧದ ಕಡ್ಡಿ ಹಚ್ತಾ ಇದ್ರು. ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಅದು ಮೇ ಬಿ ಒಳಗೆ ಹೋಗೋಕ್ಕೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಒಳಗೆ ಹೋಗ್ಬೋದಾ? ಹಾಂ, ಬನ್ನಿ ಹೋಣ ಮತ್ತೆ. ಸೊ ದಿಸ್ ಇಸ್ ದ ಬ್ರಿಡ್ಜ್. ಅಂದರೆ ಒಂದು ಚಿಕ್ಕದ ದೇವಸ್ಥಾನ ಇದೆ ಒಳಗಡೆ. ಆ್ಯಂಡ್ ಆಲ್ಸೋ ಇದು ಲೇಕ್ ಥರ. ಇದಕ್ಕೆ ನಾವು 350 ರೂಪೀಸ್ ಕೊಟ್ವಿ, ವಿಚ್ ಇಸ್ ನಾಟ್ ವರ್ತ್ ಅಂತ ಅನ್ನಿಸ್ತಾ. ದೇವಸ್ಥಾನದೊಳಗೆ ಏನೂ ಇರಲಿಲ್ಲ. ನಾರ್ಮಲಿ ನಮ್ಮ ಸೈಡೆಲ್ಲ ಸಣ್ಣ ಪುಟ್ಟ ದೇವಸ್ಥಾನ ಇರುತ್ತಲ್ಲ, ಆ ಥರ. ಎಸ್, ವಿ ಆರ್ ಗೋಯಿಂಗ್ ಔಟ್ಸೈಡ್. ಇವಾಗ ನೋಡ್ಬೇಕು ಎಲ್ಲಿ ಹೋಗೋದು ಅಂತ. ನನಗೆ ಫಸ್ಟು ನೀರು ಬೇಕು. ನೀರು ತೊಗೊಳ್ಳೋಣ ಒಂದು ಬಾಟಲ್. ಇವಾಗ ನಾವು ಪಾಪ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸೆಂಟ್ ಜೋಸೆಫ್ ಚರ್ಚ್ ತರ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೇ ಹಾಯ್. ಏನು ಅರ್ಥ ಆಗಿಲ್ಲ ನನಗೆ. ಸೊ ಹೋಗ್ತಾ ಇದೀವಿ ಈಗ. ಇದಕ್ಕೆ ಅಂದ್ರೆ ಸ್ವಲ್ಪ ನೀವು ಕೇಳಿದ ತಕ್ಷಣ ಅಷ್ಟೇ ಕೊಟ್ಬಿಡ್ಬಾರ್ದು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ತಗೊಳ್ತಾರೆ, ಏನಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿನೇ ಹೇಳ್ತಾರೆ. ಸ್ವಲ್ಪ ನೀವು ಡಿಸ್ಟೆನ್ಸ್ ನೋಡಿಕೊಂಡು ಫಸ್ಟ್ ಗೂಗಲ್ ಮ್ಯಾಪಲ್ಲಿ ಎಷ್ಟು ದೂರ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದು ಏನು ತುಂಬ ದೂರ ಇಲ್ಲ, ಜಸ್ಟ್ 1 ಕಿಲೋಮೀಟರ್ ಇದೆ. ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ವೆಹಿಕಲ್ ತಗೊಂಡ್ವಿ. ಸೊ ದೇ ಗೋಯಿಂಗ್. ಬಿಸಿಲು ತುಂಬ ಬಿಸಿಲು.
ಇದೇ ಚರ್ಚು ನೋಡಿ ನಾವು ಬಂದಿದ್ದು. ನಮ್ಮ ರೂಮಿಂದ ವಾಕೇಬಲ್ ಡಿಸ್ಟೆನ್ಸ್, ಬಟ್ ನಾವು ರೂಮಿಂದ ಆ ಕಡೆ ನಡ್ಕೊಂಡು ಹೋಗ್ಬಿಟ್ಟಿದ್ವಿ. ಸೊ ಹಿಂಗೋಗಿ ಲೆಫ್ಟ್ ಹೋಗಿ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋದ್ರೆ ಅಲ್ಲೇ ನಾವು ರೂಮ್ ಮಾಡಿರೋದು. ಸೊ ಇಲ್ಲೆಲ್ಲ ನೋಡಿ, ಒಂದು ಎಳ್ನೀರು ಎಷ್ಟು ಅಂತ ಕೇಳಬೇಕಲ್ಲ. ಹಾಂ, ಅಂದರೆ ಕೇಳ್ಬಿಟ್ಟು ಕುಡಿಬೇಕಲ್ಲ ಅಂತಲೇ ಹೇಳಿದ್ದು. ಸೊ ಇವಾಗ ಇಲ್ಲಿ ಒಂದು ಫೋಟೋ ತೊಗೋಬೇಕು. ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಅಂದರೆ ಆಲ್ಮೋಸ್ಟ್ 90% ಯಾರಿಗೂ ಇಂಗ್ಲೀಷ್ ಬರೋದೇ ಇಲ್ಲ. ಸೊ ಎಲ್ಲೋ ರೇರ್ ಒಬ್ಬೊಬ್ರಿಗೆ ಬರುತ್ತೆ ಇಂಗ್ಲಿಷ್. ಇಲ್ಲಿ ಒಂದು 100 ಜನಕ್ಕೆ ಒಬ್ಬನಿಗೆ ಬಂದ್ರೆ ಅಷ್ಟೇ. ಪ್ರಾಪರ್ ಆಗಿ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಇಲ್ಲಿ, ಅದು ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ಆಲ್ಸೋ ಗೂಗಲ್ ಟ್ರಾನ್ಸ್ಲೇಟರ್ ಇಟ್ಕೊಂಡು ಸ್ವಲ್ಪ ನೀವು ನಮ್ಮ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅವ್ರ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ಫೋನ್ ತೋರಿಸಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಓದಕ್ಕೆ ಬರುತ್ತೆ ಎಲ್ಲರಿಗೂ, ಬಟ್ ಅವ್ರ ಲ್ಯಾಂಗ್ವೇಜ್ ಓದಕ್ಕೆ ಬರುತ್ತೆ, ಇದೆಲ್ಲ ಬರಲ್ಲ. ಅಲ್ಲ ಅಲ್ಲಿ ತಂಪು. ಅಂದೀಗ ನಾವು ಇಲ್ಲಿ ಒಂದು ಕ್ರೂಸ್ ಥರ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿಂದ ಸ್ವಲ್ಪ ದೂರ ಅದು. ಸೊ ಅದೇನಿದೆ ಡೀಟೇಲ್ಸ್ ಕೇಳೋಣ ಅಂದ್ಕೊಂಡು ಬಂದಿದ್ದೀವಿ. ಲೆಟ್ಸ್ ಸಿ ಏನು ಹೇಳ್ತಾರೆ ಅಂತ. How long, babe? How many days you want? One day. One day we want to stay there. Stay on the boat? Yeah. 2 days, 1 night. 2 days, 1 night. 2 days, 1 night. Sleep on the boat. We have a 3-star, 4-star, and 5-star. What is the cost? If you take which one you want. ಸೊ ಇವಾಗ ಎಳ್ನೀರು ಕುಡಿಯುವ ಅಂತ ಬಂದಿದ್ದೀವಿ. ಅವರು ಬೇಡ ಅಂತ ನಾನು ಒಬ್ಬಳಿಗೆ ತೊಗೊಂಡಿದ್ದೀನಿ. ಅದರಲ್ಲೇ ಶೇರ್ ಮಾಡೋಣ ಅಂತ. ಇಲ್ಲಿಂದ 1 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು. ನಾನು ಮೇ ಬಿ ಬಿಸಿಲಿಲ್ವೇನೋ ಅಂದ್ಕೊಂಡು ಆಚೆ ಬಂದು ನೋಡಿದ್ರೆ ನಮ್ಮ ರೂಮಿಂದ ಏನೂ ಗೊತ್ತಾಗಲ್ಲ, ಬಿಸಿಲಿರೋದು ಗೊತ್ತಾಗಲ್ಲ, ಇದಿರೋದು ಗೊತ್ತಾಗಲಿಲ್ಲ. ಸೊ ಇವಾಗ ಇದು ಕುದಿಕೊಂಡು ಹೋಗುವ. ತುಂಬ ಬಿಸಿಲಿತ್ತು, ಅಂದರೆ ಅಷ್ಟೇನು ಬಿಸಿಲಿಲ್ಲ, ನಮ್ಮ ಇಂಡಿಯಾ ಅಷ್ಟೆಲ್ಲ ಓಕೆ. ಸೊ ಈ ಎಳ್ನೀರಿಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 130 ರೂಪಾಯಿ, ಇಲ್ಲಿ 40,000 ರೂಪಾಯಿ. ಸೊ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಆ್ಯಂಡ್ ಆಲ್ಸೋ ಇಂಡಿಯನ್ ರೆಸ್ಟೋರೆಂಟ್ಸಲ್ಲೆಲ್ಲ ಈ ರೋಟಿ ರೈಸ್ ಎಲ್ಲ ತುಂಬ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ. ಒಂದು ರೋಟಿನೇ 100 ರೂಪಾಯಿ, 150 ರೂಪಾಯಿ ಇದೆ. ಬಟ್ ಪರ್ಫೆಕ್ಟ್ ಇಂಡಿಯನ್ ಟೇಸ್ಟ್ ಏನಿಲ್ಲ. ಓಕೆ, ಅಟ್ಲೀಸ್ಟ್ ಒಂದು 50% ಅಂದರೆ ಕ್ಲೋಸ್ ಇದೆ ಟೇಸ್ಟು. ಬಟ್ ಸ್ಟಿಲ್ ಫುಡ್ಡು ನನಗಂತೂ ತುಂಬ ಕಷ್ಟ ಆಗ್ತಾಯಿದೆ ಇಲ್ಲಿ. ಈ ಥರ ಲಿಕ್ವಿಡ್ ಕುಡ್ಕೊಂಡು ನೀರು ಕುಡ್ಕೊಂಡು, ಇಲ್ಲ ಅಂತಂದರೆ ಏನಾದರೂ ಒಂದು ಫ್ರೂಟ್ಸ್ ತಿನ್ಕೊಂಡೇ ಇದು ಮಾಡ್ತಾಯಿದ್ದೀನಿ ನಾನು. ಏನು ತಿಂದರೂ ಒಂಥರ ಆಗುತ್ತೆ. ಆಮೇಲೆ ಈ ಮೀಟ್ ಸ್ಮೆಲ್ಲೆಲ್ಲ ಒಂಥರ ಅನಿಸುತ್ತೆ. ನಮಗೆ ಯಾವತ್ತೂ ಅಭ್ಯಾಸ ಇಲ್ಲ ಅಲ್ಲ, ಸೊ ಹಂಗಾಗಿ ಒಂಥರ ಅನಿಸುತ್ತೆ. ಯಾ, ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲ ಥರದ ಗ್ರೂಪ್ ಅವರು ಬಂದಿದ್ದಾರೆ ಇಲ್ಲಿ ವಿಯೆಟ್ನಾಮಲ್ಲಿ. ಚೆನ್ನಾಗಿದೆ. ಹನಾಯಲ್ಲಿ ನಾವು ಇವತ್ತು ಮತ್ತು ನಾಳೆ 2 ದಿನ ಇರ್ತೀವಿ. ಸೊ ನೋಡುವ ಆಮೇಲೆ ಏನು ಪ್ಲ್ಯಾನು ಅಂತ. ಟ್ಯಾಂಟೆಡ್ ಇಂಡಿಯನ್ ರೆಸ್ಟೋರೆಂಟ್ ನನಗೆ ಕಣ್ಣಿಗೆ ಬಿದ್ದಿದ್ದು ಒಂದೇ. ಇವರು ಹೋಗಿ ನಾನು ಮಲಗಿದಾಗ ತೊಗೊಂಡು ಬಂದಿದ್ರು ಊಟ ಆ ಕಡೆ ಎಲ್ಲೋ. ಬಟ್ ಇದೆ ಅಲ್ಲ, ತುಂಬ ಇದೆ. ಹಂಗೆ ಎಕ್ಸ್ಪೆನ್ಸಿವು ಇದೆ. ಇಲ್ಲೆಲ್ಲ ನೋಡಿ ಸಿಗ್ನಲಲ್ಲಿ ಹೆಂಗೆ ನಿಂತವ್ರೆ. ಕಡಿಮೆ ಇದು ಹ್ಯಾಂಗೈತೆ. ಅಯ್ಯೋ ದೇವ್ಡ, ಗಾಡೀಲಿ ಟ್ರಿಪ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟ್ರೀಟ್ ಇದೆ, ಟ್ರೈನ್ ಹೋಗುತ್ತಲ್ಲ ಆ ಸ್ಟ್ರೀಟು. ಸೊ ತುಂಬ ಕಡೆ ಬರುತ್ತಂತೆ. ಪಾಪ್ಯುಲರ್ ಇರೋ ಕಡೆ ಇವಾಗ ಅಂದರೆ ಟೈಮಿಂಗ್ಸು ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು. ಸೊ ಇವಾಗ ಟೈಮ್ ಇಲ್ಲಿ 6 ಗಂಟೆ, 6:30 ಒಂದು ಬರುತ್ತಂತೆ ಒಂದು ಸ್ಟ್ರೀಟಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಟ್ರಾವೆಲಿಂಗು ತುಂಬ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತಾ ಇದೆ. ಸೊ ನೀವು ಬೆಟರು ಗಾಡಿ ತೊಗೊಂಡ್ಬಿಟ್ರೆ ಬೆಸ್ಟು. ಈ ಥರ ಟ್ರಾವೆಲ್ ಗಾಡಿ ಇಲ್ಲ ಅಂತಂದರೆ ಸೈಕಲ್ ಅದೆಲ್ಲ ತೊಗೊಳ್ತೀರಾ ಅಂತ ಅಂದರೆ ವೆರಿ ಎಕ್ಸ್ಪೆನ್ಸಿವ್. ಅವರು ಬಾರ್ಗೇನ್ ಮಾಡಿದ್ರು ಏನು ಅಷ್ಟು ಬಿಡಲ್ಲ. ಸೊ ಹಂಗಾಗಿ ನೀವು ಬಂದಾಗ ಎಲ್ಲೇ ಆದ್ರೂ ಅಷ್ಟೇ 2 ವೀಲರ್ ತೊಗೊಂಬಿಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ನೋಡೋಣ, ಹೋಪ್ಫುಲಿ ನನಗೆ ಟ್ರೈನ್ ಸಿಕ್ಕಿದ್ರೆ ಸಾಕು. ಅದೇ ಸ್ವಲ್ಪ ಫೇಮಸ್ ಇಲ್ಲಿ ಟ್ರೈನ್, ಅದೇ ಸ್ಟ್ರೀಟಲ್ಲಿ ಹೋಗುತ್ತಲ್ಲ ಅದು. ನಾನು ಒಂದು ಕಾರು ನೋಡ್ತಾ ಇಲ್ಲ, ಬರೀ ಗಾಡಿಗಳೇ ಜಾಸ್ತಿ ಇಲ್ಲ. ಮೆಜಾರಿಟಿಲಿ ಕಾರ್ಸ್ ಇಲ್ಲ ಅಷ್ಟೊಂದು ಜಾಸ್ತಿ. ಸಿಟಿ ಒಳಗಡೆ ಇಲ್ಲ, ಅಲ್ಲಿ ಬೇರೆ ಕಡೆ ಇದೆ. ಆಮೇಲೆ ಇಲ್ಲಿ ಒಳ್ಳೊಳ್ಳೆ ದೊಡ್ಡ ಗಾಡಿಗಳಿದೆ, ಚೈನೀಸ್ ಗಾಡಿಗಳು. ಇದು ಹನಾಯ್ ಸ್ಟೇಷನ್ದು ಟ್ರೈನ್
ಟ್ರೈನ್ ಸ್ಟೇಷನ್. Train station. That's the way the note. That's where the sound. ಓಕೆ. ದಿಸ್ ಇಸ್ ವೇಟಿಂಗ್. ಥ್ಯಾಂಕ್ ಯು. ಸೊ ಇದು ಇವ್ರು ತಗೊಂಡಿದ್ರು, ಹಂಗಾಗಿ ಅದಲ್ಲೇ ಇಟ್ರು ಅವರು. ಸೊ ಇದೇ ಅಂಗಡಿಗೆ ಬಂದಿರೋದು ನಾವು. ಸೊ ಹೋಗುವಾಗ ಅದು ನಮಗೆ ಕೊಡ್ತಾರೆ ಅನ್ಸುತ್ತಲ್ಲ. ಇವಾಗ ಇನ್ನೇನು ಹಾಫ್ ಅನ್ ಅವರಲ್ಲಿ ಬರುತ್ತಂತೆ. ಸೊ ಇದೇ ಸ್ಟ್ರೀಟು ಕರ್ಕೊಂಡು ಬಂದಿದ್ದಾರೆ ಪಾಪ ಅವರು. ಒಬ್ಬೊಬ್ರು ಸ್ವೀಟ್ ಆಗಿರ್ತಾರೆ. ಅವ್ರೇನಂತಂದ್ರು, ನೀವು ಟ್ರೈನ್ ನೋಡಿದ್ಮೇಲೆ ನಮ್ಗೆ ದುಡ್ಡು ಕೊಡಿ ಅಂತ ಅಂದರು ಅವರು. ಗಾಡೀಲಿ ಕರ್ಕೊಂಡು ಬಂದ್ರಲ್ಲ ಅವರು. ಆ್ಯಂಡ್ ಇಲ್ಲಿ ಹೆಂಗೆ ಅಂತ ಅಂದರೆ ಮಿನಿಮಮ್ ಅಂದ್ರೂ 300 ರೂಪಾಯಿ ಕೇಳ್ತಾರೆ ಒಂದೊಂದು ಕಿಲೋಮೀಟರ್ಗೆ. 1 ಕಿಲೋಮೀಟರ್ 2 ಕಿಲೋಮೀಟರ್ಗೆ ಮಿನಿಮಮ್ ಅಂದ್ರೂ 300 ರೂಪಾಯಿ ಕೇಳ್ತಾರೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಬೇಕು, ತೀರಾ ಕಡಿಮೆನೂ ಮಾಡಲ್ಲ. ಬಟ್ ಈ ಥರ ಒಂದು ಸ್ಪಾಟ್ಗಳು ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಅವ್ರಿಗೆ ಬರ್ತಾರೆ. ನಾವು ಹೋಗಿದ್ದು ಬೇರೆ, ಅಂದರೆ ಗೂಗಲ್ ಮ್ಯಾಪಲ್ಲಿ ಯಾವ್ದು ಸಿಗುತ್ತೆ ಅಲ್ಲಿಗೆ ಹೋಗಿದ್ವಿ ನಾವು. ಆ ಟ್ರೈನ್ ಅದು ಮೇಯ್ನು. ಬಟ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಈ ಥರ ರೆಸ್ಟೋರೆಂಟಲ್ಲಿ ಯಾವುದು ಓಪನ್ ಇರಲಿಲ್ಲ ಇವತ್ತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಇವತ್ತೇನೋ ಬರಲ್ಲ ಆ ಸೈಡು ಟ್ರೈನ್ ಅಂತ ಹೇಳ್ತಾ ಇದ್ರು. ಸೊ ಇದು ನಮಗೆ ಗೊತ್ತಿರಲಿಲ್ಲ. ಅವ್ರು ಬಂದು ಕರ್ಕೊಂಡು ಹೋಗಿದ್ದಕ್ಕೆ ಗೊತ್ತಾಯ್ತು. ಸೊ ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ. ಹಾಫ್ ಅನ್ ಅವರ್ ಇದೆ ಇನ್ನು. ಇಲ್ಲಿ ಸಿಕ್ಕಾಪಟ್ಟೆ ಚೀಪು, ಬಟ್ ಟೂರಿಸ್ಟಿಗೆ ಮಾತ್ರ ಜಾಸ್ತಿ ಹೇಳ್ತಾರೆ. ಜಾಸ್ತಿ ಹೇಳೋದನ್ನ ಸ್ವಲ್ಪ ನಾವು ಬಾರ್ಗೇನ್ ಮಾಡಿಕೊಂಡು, ಇದರಲ್ಲೆಲ್ಲ ಟ್ರಾವೆಲಿಂಗ್ ಇದೆಲ್ಲ ಎಕ್ಸ್ಪೆನ್ಸಿವ್ ಬಿಡಿ, ಬರಲ್ಲ ಯಾರೂ ಬಾರ್ಗೇನ್. ನಮಗೆ ನಡೆಯೋಷ್ಟು ಸುಸ್ತಾಗ್ಬಿಡುತ್ತೆ. ಅಯ್ಯೋ ಹೋದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಇವಾಗ ಎಷ್ಟೊತ್ತು ಬರುತ್ತೆ. ಇಲ್ಲಿ ಕಾಫಿನೇ ಫೇಮಸ್ಸು ಅನಾಯಲ್ಲಿ. ಸೊ ನಾನೊಂದು ಮಿಲ್ಕ್ ಕಾಫಿ ತೊಗೊಂಡಿದ್ದೀನಿ. ಸೊ ಇನ್ಯಾವ ಥರ ಕಾಫಿನೂ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸುಮಾರು ಸಿಗುತ್ತೆ. ಇಲ್ಲಿ ನೋಡಿ, ಎಗ್ ಕಾಫಿ, ಕಾಫಿ ಚಾಕ್ಲೇಟ್, ಎಗ್, ಬ್ಲ್ಯಾಕ್ ಕಾಫಿ, ಮಿಲ್ಕ್ ಕಾಫಿ, ವೈಟ್ ಕಾಫಿ, ಕಾಫಿ ಯೋಗರ್ಟ್, ಸುಮಾರು ಇದ್ದಾವೆ. ಕಾಫಿ ಟೀ ಎಲ್ಲ ಸಿಗುತ್ತೆ. ಎಸ್, ಎಗ್ಗಲ್ಲಿ ಕೆಳಗಡೆ ಇದಿರುತ್ತಲ್ಲ ಗ್ರೀನ್ ಕಲರ್, ಅದನ್ನ ಹಾಕಿ ಫುಲ್ ಕಲ್ಸಿ ಎಲ್ಲೋ ತೆಗೆದ್ಬಿಟ್ಟು ಬರೀ ವೈಟ್ ಹಾಕಿ, ಮಿಲ್ಕ್ ಹಾಕಲ್ಲ, ಸೋಯಾಬೀನ್ ಏನೋ ಅಂತ ಬರುತ್ತೆ. ಹಾಯ್ ಹಾಯ್ ನನ್ಗೆ ಅವಾಗಲೇ ಹಾಯ್ ಮಾಡ್ದ. ನೋಡಿ ಇವ್ ನೋಡಿ, ಈ ಚೋಟು ಇವನು ಅಷ್ಟೇ, ಎಲ್ಲೋ ಗುಂಡು ಪೊಟಾಟೊ ಇದ್ದಂಗವೆ. ತೀರಾ ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ. ಹಲೋ ಹಾಯ್ ಹಾಯ್. ಸೊ ನಮಗಿಲ್ಲಿ ಇಂಡಿಯನ್ಸ್ ಸಿಕ್ಕಿದ್ದಾರೆ. ಸೊ ನಾವು ಅವ್ರ ಫೋಟೋ ತಗೊಡ್ತಾ ಇದೀವಿ, ಅವ್ರು ನಮಗೆ ಫೋಟೋ ತಗೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ತಗೊಟ್ರು. ನಮ್ಮ ಕ್ಯಾಮ್ರಾದಲ್ಲೇ ತೆಗ್ಸ್ಕೊಂಡು ಆಮೇಲೆ ಅವ್ರಿಗೆ ಪಾಪ ಟ್ರಾನ್ಸ್ಫರ್ ಮಾಡೋಣ ಅಂತ. मैं बाद में आपको शेयर कर देता हूँ. हाँ, मुस्तफा टिडिन टिन. ಅಜ್ಜಿ ಅವ್ರು ಬಂದಿದ್ದಾರೆ. ಹಾಯ್ ಮಾಡಿ ಅಜ್ಜಿ. ಅಜ್ಜಿ ಬಿಯರ್ ಕುಡಿತೀಯಾ? ಬಂತಾರ ಕಣ್ರು. ಬಂತು ಎಲ್ಲಿ? ಇಲ್ಲ ಇಲ್ಲ, ಅದು ಬೇರೆ. 6:30 ಅಂತ ಹೇಳಿರಲ್ಲ ಅವರು. ಬಂದಿದ್ರೆ ಎಲ್ಲಾರು ಇಲ್ಲೇ ಪಕ್ಕದ ತೋರಿಸಿದ್ದು ನಾ. ಪಕ್ಕದಲ್ಲಿ ಟ್ರೈನ್ ಹೋಗುತ್ತೆ, ಪಕ್ಕದಲ್ಲೇ ಊಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಬಿಯರ್ ಕುಡ್ಕೊಂಡು ಕೂತ್ಕೋಬೋದು. ಇಂಡಿಯಾದವ್ರು ಸಿಕ್ಕವ್ರೊಬ್ರು ಇಲ್ಲಿ ಅಲ್ಲಿ ಪಕ್ಕದಲ್ಲಿ. ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಪಾಪ ಅವರಲ್ಲಿ ನನ್ನ ವಿಡಿಯೋ ಮಾಡ್ತಾರೆ. ಎಲ್ಲ ಇಟ್ಟಿದ್ದನ್ನ ಹುಡುಕ್ತವ್ರೆ. ನಮ್ದು ಒಂದು ಇಲ್ಲಿದೆ, ಇನ್ನೊಂದು ಎಲ್ಲ ಹುಡ್ಕೊಂಡು ಎತ್ಕೊಂತವ್ರೆ. ಅವ್ರವ್ರು ಇಟ್ಟಿದ್ರು ಅಲ್ಲೋಡಿ, ಇವ್ರು ಕಾಯಿನ್ ಇಟ್ಟಿದ್ರು. ಎಲ್ಲಿದೆ? ಇಲ್ಲೇ ಇಟ್ಟಿದ್ದೆ ಇನ್ನೊಂದು. ಈಗ ನಾವು ನೈಟ್ ಮಾರ್ಕೆಟ್ಗೆ ಬಂದಿದ್ದೀವಿ.
ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ನೋಡೋಣ ಏನಾದ್ರು ಇಷ್ಟ ಆದರೆ ತೊಗೊಳ್ತೀನಿ. ಬಟ್ ಏನು ಅಂದರೆ ಅವ್ರು ಹೇಳಿದ್ರು ರೇಟ್ ಏನೇ ಫೈನಲ್ ಅಂತ ಅನ್ನೋ ಥರ. ಒಬ್ಬೊಬ್ಬರು ಕಡಿಮೆ ಮಾಡ್ಕೋತಾರೆ, ಬಟ್ ಅಷ್ಟು ಕಡಿಮೆ ಮಾಡ್ಕೊಳ್ಳಲ್ಲ. ಬಟ್ ನಾವು ನೋಡಿದ ಪ್ರಕಾರ ವಿಯೆಟ್ನಾಮಲ್ಲೆಲ್ಲ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿರಲಿಲ್ಲ. ನಾವು ತುಂಬ ರಿಸರ್ಚ್ ಮಾಡಿದ್ವಿ ಶಾಪಿಂಗ್ದೆಲ್ಲ ಹೆಂಗೆ. ನಾವು ಇರೋ ಪ್ಲೇಸಲ್ಲಿ ಜಾಸ್ತಿ ನಾವು ಟಾಪಲ್ಲಿ ಇದ್ದೀವಲ್ಲ ಹನಾಯಲ್ಲಿ, ಸೊ ಹಂಗಾಗಿ ಇದು ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾವು ಡೌನ್ ಹೋಚಿನ್ಗೆ ಹೋದರೆ ಕಡಿಮೆ ಇರುತ್ತಂತೆ. ಅಲ್ಲಿ ತುಂಬ ಶಾಪಿಂಗ್ ಇರೋದು ಆ್ಯಕ್ಚುಲಿ. ಸೊ ಅಲ್ಲೇ ಶಾಪ್ ಮಾಡೋಣ ಅನ್ಕೋತಾ ಇದ್ದೀನಿ, ಇಲ್ಲೇನೂ ಬೇಡ ಅಂತ. ಹೆಲೋ ಬಾರ್ಬಿಕ್ಯೂ. ನಾವು ತಿನ್ನೋದು ಬಿಟ್ಬಿಟ್ಟಿನಿ, ಎಲ್ಲ ಆಯ್ತಾ ಇಲ್ಲಿ. ಇದೇನಿದು? ಅದು ಅಷ್ಟೇನೆ. ಕ್ಯಾಪ್ಸ್ ನೋಡಿ ಕ್ಯೂಟಾಗಿ, ಮಕ್ಕಳಿಗೆ ಚೆನ್ನಾಗಿದ್ದಾವೆ. ನಾನು ಈ ಥರಕ್ಕೆ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಈ ಥರ ಹಿಂಗೆ ಹಾಕಿದ್ದಾರೆ ಅಂತ ಅಲ್ಲ, ಮಟೀರಿಯಲ್ಸ್ ಅಂತೂ ಸೂಪರ್ ಆಗಿದೆ, ಕ್ವಾಲಿಟಿ ಅಂತೂ ಸಾಕಾಗಿದೆ. ಇದಕ್ಕೆ ಇಂಡಿಯನ್ ರುಪೀಸಲ್ಲಿ 800 ಅಲ್ಲ, ಒಂದು 500. ಅಷ್ಟೇ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ವರ್ತ್ ಪ್ರೈಸ್ ಇದಂತೂ ಬಟ್ ಕೂತ್ಬಾರ್ದು. ನಾನು ತಗೋತಿದ್ದೀನಿ, ಇವ್ರು ಇಟ್ಕೊಳ್ತಾರೆ. ಇಲ್ಲಿ ನಾನಿವಾಗ 7,30,000 ಕೊಡ್ತಾ ಇದ್ದೀನಿ. 5 ಲಕ್ಷ, 1 ಲಕ್ಷ, 1 ಲಕ್ಷ. ಸೊ ಇಂಡಿಯನ್ ರುಪೀಸಲ್ಲಿ ಇದು 2,400 ವರ್ತ್. ವಾಟ್ ಬೈ ನಮ್ಮ no, you said 730 after discount. Hey, 730. 730. No, 160. 5 lakh. Buy 10,000. Sorry. Confusion. Sorry. ಅವ್ರಿಗೆ ಓಕೆ 20. Thanks. 106. 6. Okay. 20. Thanks. This one? Okay. Okay. Now okay. Sorry. Okay. Thank you. 1 ಲಕ್ಷ ಕೊಡಕ್ಕೆ, 1 ಲಕ್ಷ ಕೊಡಕ್ಕೆ 10,000 ಕೊಟ್ಬಿಡು. ಬರ್ತಾ ಇದು ಓಕೆ. ಅಂದರೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ಮಟೀರಿಯಲ್ ಚೆನ್ನಾಗಿದೆ. ಆನ್ಲೈನಲ್ಲೆಲ್ಲನೂ ಅಷ್ಟೇ ಸಿಗುತ್ತೆ. ಇವಾಗ ಏನು ಒಂದು ಪೀಸ್ಗೆ ಇಲ್ಲಂದ್ರೆ 4 ಜೊತೆ ಬಟ್ಟೆ ತೊಗೊಂಡ್ವಿ. ನಿಶುಂಗೆ 1-2, ನನಗೊಂದೆರಡು. ಈಚ್ 500-600 ಬಿದ್ದಿದೆ ಅಷ್ಟೇ. ಅಂದರೆ ಮೆಟೀರಿಯಲ್ ಚೆನ್ನಾಗಿದೆ, ಜಾಸ್ತಿನೇ ಕೊಡ್ಬೋದು. ಇದು ಬಟ್ ಬಾರ್ಗೇನ್ ಅಂತೂ ಮಾಡೋದೇ ಇಲ್ಲ ಗೈಸ್. ಫಿಕ್ಸು ಬಿಡೋದೇ ಇಲ್ಲ. ಬಿಟ್ಟರೆ ಒಂದು 10%. ಇಲ್ಲಿ ಬಿಡಲ್ಲ, ಬೇರೆ ಕಡೆ ಐತೆ, ಅಲ್ಲಿ ಬರೀ ಬಾರ್ಗೇನೇ ನಡೆಯೋದಂತ. ಸೇಲ್ ಆಫ್ ಅಂತೆ. ಅಂತಂದರೆ ಸಣ್ಣ ಪುಟ್ಟ ಅಂಗಡಿಲೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಟೆಕ್ನಾಲಜಿ ಎಲ್ಲ ತುಂಬ ಮುಂದುವರೆದ್ಬಿಟ್ಟಿದೆ ನೋಡಿ. ಇದು ಯಾವುದೋ ಒಂದು ರೋಡ್ ಸೈಡ್ ಶಾಪಲ್ಲಿ ಒಂದು ಜ್ಯೂಸ್ ತೊಗೊಳ್ಳೋಣ ಅಂತ ಹೋದ್ವಿ. 25K ಅಂತಂದರೆ ಎಷ್ಟು ನಿಕ್ಕೆ? ಒಂದು 70 ರೂಪಾಯಿ, 70 ರೂಪಾಯಿ. ಸೊ ಮೇ ಬಿ ಅಷ್ಟಿರ್ಬೋದು. ಕ್ಲಾತ್ ಎಲ್ಲ ಆಲ್ಮೋಸ್ಟ್ ಕೊಡ್ಬೋದಂತ ಪ್ರೈಸ್ಗಳಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡೋಣ, ಇನ್ನೂ ಡೌನ್ ಹೋದಾಗ ಇನ್ನೂ ಚೆನ್ನಾಗಿರ್ಬೋದೇನೋ. ಅಲ್ಲೇ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲೇನೋ ನಾವು ಜಾಸ್ತಿ ತೊಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟು ನಾವು ನಾಳೆನೂ ಕೂಡ ಹನೋಯಲ್ಲೇ ಇರ್ತೀವಿ. 2 ಡೇಸ್ ಹನೋಯಲ್ಲೇ ಇದ್ವಿ. ನಾಳೆ ಒಂದಿನ ಹನೋಯಲ್ಲಿದ್ದು ನಾಳಿದ್ದು ನಾವು ಕ್ರೂಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ವಿಯೆಟ್ನಾಂ ಮಧ್ಯಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಗಿನ ಒಂಚೂರು ಕಡಿಮೆ. ಸೊ ನೋಡೋಣ, ಅದಿನ್ನೂ ಪ್ಲ್ಯಾನ್ಸ್ ಹೆಂಗೆ ಏನು ನೋಡಬೇಕು. ಆ್ಯಂಡ್ ಚೆನ್ನಾಗಿದೆ. ಹಾಗೇ ಹೋಯ್ತು ಜ್ಯೂಸು, ಹಾಗೇ ಹೋಯ್ತು. ಸೊ ನೀವು ಎಲ್ಲ ಐ ಹೋಪ್ ನಿಮಗೂ ವಿಯೆಟ್ನಾಂ
ಶುಗರ್ ನೋಡಿ ಸಿರಪ್ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಹಾಂ ಸೊ ವಿಯೆಟ್ನಾಮ್ದೆಲ್ಲ ನಿಮಗೂ ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇದ್ದೀನಿ. ಯಾರು ಬರೋರಿದ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಇಲ್ಲ. ಇನ್ನೇನಾದರೂ ಇದೆಯಾ? ಐಸ್ ಕ್ಯೂಬ್ಸು ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಮಾಡ್ತವ್ರೆ. ಅದೇನದು? ಸೋಡಾ. ಹಾಂ, ಅಂದರೆ ಇಲ್ಲಿ ತುಂಬ ಫಾರಿನರ್ಸ್ ಜಾಸ್ತಿ, ಹಾಗಾಗಿ ಪ್ರೈಸ್ ಎಲ್ಲ ತುಂಬ ಹೈ ಇಟ್ಬಿಟ್ಟಿದ್ದಾರೆ. ಫಾರಿನರ್ಸ್ ಇಟ್ಟಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಸೊ ನಾವೀಗ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ KFC ಹತ್ರ. KFC ತಿನ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಲೆಟ್ಸ್ ಸಿ ಏನು ಮಾಡೋದು ಅಂತ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮಧ್ಯಾಹ್ನ ಒಂದು 2 ತುತ್ತು ಅದೇನೋ ತಿನ್ಸಿದ್ರಷ್ಟೇ. ಹಿಂಗೆ ಜ್ಯೂಸು ಕಾಫಿ ಕುಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ವಿಯೆಟ್ನಾಮಲ್ಲಿ. ಇವಾಗ ಇವರು KFC ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಯಾವುದೋ ರೆಸ್ಟೋರೆಂಟ್ ಬೇಡ ಅಂದ್ಬಿಟ್ಟು ಇಲ್ಲೇ KFCಗೆ ಬಂದಿದ್ದೀವಿ, ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು. ಸೊ ಇವಾಗ ನಮಗೆ 2,40,000 ಆಗಿದೆ. ಆನ್ಲೈನಲ್ಲಿ ಪೇ ಮಾಡಬೇಕು ಕಾರ್ಡಲ್ಲಿ. ಪೈಸಾ ದೊಡ್ಡ ಕಾಸು, ಮಣಿ. ಇದೊಂದೇನೋ ಫ್ಯಾನ್ ತಗೊಂಡ್ರು ಇಲ್ಲಿ ಶೆಕೆ ಅಂದ್ಬಿಟ್ಟು ಜಸ್ಟ್ 300 ಗೈಸ್. ಇದು ಕೊಡ್ಬೋದು, ವರ್ತ್ ಪ್ರೈಸ್. 300 ರೂಪಾಯಿ. ಇದು ಚಾರ್ಜಿಂಗ್ದು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಶೆಕೆ ಅಂದ್ಬಿಟ್ಟು ತಗೊಂಡ್ವಿ. ಈ ವ್ಯೂ ಅಲ್ಲಿ ಇವತ್ತು ನಾವು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಎಲ್ಲ ಇಲ್ಲೇ ಕೂತಿದ್ದಾರೆ. ಒಳಗೂ ಕುತ್ಕೋಬೋದು, ಆಪ್ಷನ್ ಇತ್ತು. ಬಟ್ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಆಚೆ ಕೂತಿದ್ದೀವಿ. ಚೆನ್ನಾಗಿದೆ. ನಾವು ಬಂದಿದ್ವಲ್ಲ ಇವಾಗ ಫಸ್ಟು ಅಲ್ಲಿ, ಇದೆ ಸ್ಪಾಟು. ನಮ್ಮ ರೂಮ್ ಹತ್ರ ಸುತ್ತಮುತ್ತನೇ ಎಲ್ಲ ಜಾಗ ಇರೋದು. ಬಟ್ ನಮಗೆ ಆ ರೋಡ್ಗಳು ಗೊತ್ತಾಗ್ತಿಲ್ಲ. ಮತ್ತು ಅದೇ ರೋಡ್ಗೆ ಬಂದಾಗ ಇಲ್ಲೇ ಅಲ್ವಾ ನಮ್ಮ ರೂಮ್ ಇರೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಗ್ರ್ಯಾಬ್ ಬೈಕ್ ಇಲ್ಲ ಅಂತಂದರೆ ಕಾರ್ ಮಾಡ್ಕೊಂಡು ಬೇಕಾದ್ರೆ ನೀವು ಓಡಾಡ್ಬೋದು. ನೀವೇನಾದರೂ ಗ್ರೂಪ್ ಆಫ್ ಪೀಪಲ್ ಬರ್ತೀರಾ ಅಂದರೆ ಬೇಕಾದ್ರೆ ನೀವು ಗ್ರ್ಯಾಬ್ ಕಾರನ್ನ ಬಳಸ್ಕೊಳ್ಬೋದು. ಆವ್ರೇಜ್ ಅಮೌಂಟಲ್ಲಿ ವರ್ತ್ ಅಂತ ಅನಿಸುತ್ತೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಈ ಸೈಕಲ್ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಕೇಳ್ತಾರೆ ಅವರು. ಸೊ ಗ್ರ್ಯಾಬ್ ಆ್ಯಪಿಂದ ನೀವು ಬುಕ್ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಗೈಸ್, ಇವಾಗ ಇಲ್ಲೇ ಇರೋದು, ನಡ್ಕೊಂಡು ಇಲ್ಲ ರೂಮ್ಗೆ ಹೋಗೋಣವಾ ಇಲ್ಲ ಎಲ್ಲಾದರೂ ಸುತ್ತಾಡೋಣವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಇನ್ನೂ 9 ಗಂಟೆ ಅಷ್ಟೇ ಟೈಮು. ಅದೇ ಒಬ್ರಿಗೆ 400 ಇಲ್ಲ 500 ಆಗುತ್ತೆ. ನಾವೀಗ ಮೇಲ್ಗಡೆ ಲಾಸ್ಟ್ ಸೀಟ್ ತೊಗೊಂಡಿದ್ದೀವಿ. ಬೆಳಗ್ಗೆ ಟೈಮ್ ಆದರೆ ನಿಖಿಲ್ ಅವ್ರೆ ಇದು ಇಟ್ಕೊಳ್ಳಿ ನಿಮಿಷ. ಬೆಳಗ್ಗೆ ಟೈಮ್ ಆದರೆ ಬಿಸಿಲಿರುತ್ತಲ್ಲ, ಸೊ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಬಿಸಿಲಿರುತ್ತೆ, ಕೂರ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಹೊರಟ್ವಿ ನಾವು. ಸೊ ನೋಡೋಣ ಹೇಗಿದೆ ಅಂತ. The ticket is the AB10. Yes. Here's the earphone for all your guys on the bus. You can take this. We also have, you can borrow the hat, and we have free water at the back side for you. So You want us to give it them back? When you get off the bus, give a ticket, please. Thank you. Have a good trip. ನಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬಹುದು, ಇಂಗ್ಲೀಷ್ ಆ ಥರ. ಅದು ಮೇ ಬಿ ಯಾವುದೇ ಪ್ಲೇಸ್ ಬಂದಾಗ ಆ ಪ್ಲೇಸ್ ಹೆಸರು ಹೇಳ್ಕೊಂಡು. ಹೌದಾ? ಓಕೆ. ಏನು ಜನ ಅವರೇ ಇಲ್ಲಿ. ಅದೇನು ಯಾವ ಪ್ಲೇಸು ಏನು ಆ ಥರ ಹೇಳ್ಬೋದು ಮೇ ಬಿ. ಓಕೆ ಓಕೆ. ಅದಕ್ಕೆ ಇದು ಲೈಬ್ರರಿ ಅಂತೆ ಗೈಸ್, ಲೈಬ್ರರಿ. ಗೈಸ್ ಇದು ಯಾರೋ ಫ್ರೀಡಮ್ ಫೈಟರ್ದು ಪ್ಯಾಲೇಸ್ ಅಂತೆ. ಆ್ಯಂಡ್ ಆಲ್ಸೋ ಅದು ಸ್ಮಾರಕ ಅನ್ಸುತ್ತೆ ಅವ್ರದ್ದು. ಹಾಂ, ಅದು ಇಲ್ಲಿ ವಿಯೆಟ್ನಾಮಲ್ಲಿ ವಿಧಾನಸೌಧ ಥರ ನೋಡಿ. ಆ್ಯಂಡ್ ವಿಯೆಟ್ನಾಮಲ್ಲಿ ಹನೋಯೇ ಒಂದು ಮೇನ್ ಸಿಟಿ ಅಲ್ವಾ, ಮೇಜರ್ ಸಿಟಿ ಅಂದರೆ ಹನೋಯನೇ. ಸೊ ಇದು ಪ್ಯಾಲೇಸ್ ಅಂತ ನೋಡಿ. ಆ ಪಾಪ ಎಷ್ಟು ಚೆನ್ನಾಗಿದೆ. ಗವರ್ನರ್ ಹೌಸಾ? ಸೊ ಅಲ್ಲಿ ATM ಅಲ್ಲಿ ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ನೋಡಬೇಕು. ಇವಾಗ ನಾವು
ಇವತ್ತು ಹನಾಯ್ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ ಅಲ್ಲ, ಮತ್ತೆ ನಾಳೆ ಒಂದಿನ ಅದನ್ನೇ ಏನು ನೋಡೋದು ಅಂತ ಅಂದ್ಬಿಟ್ಟು ಕ್ರೂಸ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಇವಾಗ ಅಲ್ಲಿ ಟ್ರಾವೆಲ್ಸ್ ಅವ್ರನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಮಾಡೋದು ಅಂತ. ಹನಾಯಿಂದ ಒಂದು 2 hours ಜರ್ನಿ ಏನೋ ಕ್ರೂಸಿಗೆ. ಸೊ ನೋಡಬೇಕು ಏನು ಮಾಡೋದು ಅಂತ ಅಂದ್ಬಿಟ್ಟು, ಯಾವಾಗ ಹೋಗೋದು ಏನು ಅಂತ. ಸೊ ಫೈನಲ್ ಆದಮೇಲೆ ಹೇಳ್ತೀನಿ ಗೈಸ್. ಯಾಕಂತಂದರೆ ನಾಳೆ ಒಂದಿನ ಪೂರ ಇಲ್ಲೇ ಸುಮ್ಮನೆ ಸುತ್ತಮುತ್ತ ನೋಡಬೇಕು. ಆಲ್ಮೋಸ್ಟ್ ಇವತ್ತೆಲ್ಲ ನೋಡಿಬಿಟ್ವಿ. ನಾವು ಹೋಗ್ಬೇಕು ಅಂದ್ಕೊಂಡಿದ್ದ ಜಾಗಕ್ಕೇ ಇವ್ರು ಇವಾಗ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಿದ್ದು. ಸೊ ನೋಡಿದ್ವಲ್ಲ, ಮತ್ತಿನ್ನೊಂದಿನ ಏನಕ್ಕೆ ಇಲ್ಲಿ ಸ್ಪೆಂಡ್ ಮಾಡೋದು ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನಾಳೆ ಹನಾಯಿಂದ ಕ್ರೂಸಿಗೆ. ಯಾವ ಕ್ರೂಸು, ಎಲ್ಲಿ, ಎಷ್ಟು ದೂರ, ಏನು ಅಂತ ಚೆಕ್ ಮಾಡಿಸ್ಬೇಕು. ಲೆಟ್ಸ್ ಸಿ. ಮಸಾಜ್ ಬೇಕು, ಓಡಾಡಿ ಕಾಲು ನೋವು ಅಂತ ಇದ್ರು. ಸೊ ಹಂಗಾಗಿ ಇವಾಗ ನಾವು ಫುಟ್ ಮಸಾಜ್ ಹಾಗೂ ಲೈಟಾಗಿ ಹೆಡ್ ಆ್ಯಂಡ್ ಶೋಲ್ಡರ್ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀವಿ. ಇಲ್ಲೇ ನಮ್ಮ ರೂಮ್ ಪಕ್ಕನೇ ಇತ್ತು. ಸೊ ಹಾಗಾಗಿ ಆ್ಯಂಡ್ ನಾಳೆ ನಾವು ಕ್ರೂಸಿಗೆ ಹೊರಡ್ತಾ ಇದ್ದೇವೆ. ನಮ್ಮ ಲಕ್ಕಿ ಸೈಜ್ ಇಲ್ವ ಈ ನಾಯಿ? ಅವಾಗಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದೆ. ಎಷ್ಟು ಪುಟಾಣಿ ನಾಯಿ ಮರಿ, ಎಷ್ಟು ಚೆನ್ನಾಗಿದೆ. ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟವ್ರೆ, ಬಾಳೆ ಕಟ್ ಮಾಡಿಸ್ಬಿಟ್ಟವ್ರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ನಾವು ಕ್ರೂಸನ್ನು ಬುಕ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಹನಾಯ್ ಸಿಟಿಯಲ್ಲಿ ನೋಡೋ ಅಂಥ ಪ್ಲೇಸ್ ಇನ್ಯಾವುದೂ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಇವತ್ತೇ ಕವರ್ ಮಾಡಿದ್ವಿ ನಾವು. ಹಾಗಾಗಿ ದಿನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾಳೆ ಕ್ರೂಸ್ ಬುಕ್ ಮಾಡಿ ಅಲ್ಲೇ ಒಂದು 3-4 ಸ್ಪಾಟ್ ಇದೆ. ಕಯಾಕಿಂಗ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಸರ್ಪ್ರೈಸಿಂಗ್ ಕೇವ್ಸ್ ಆ್ಯಂಡ್ ಕ್ರೂಸು, ಅದು ಇದು ಎಲ್ಲ ಸಾಕಷ್ಟು ಪ್ಲೇಸ್ಗಳಿದೆ. ನಾಳೆ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಒಂದು 3 hours ಜರ್ನಿ ಅನಿಸುತ್ತೆ. ಸೊ ನಾವು ಒಂದು ಏನಂತ ಕರೀತಾರೆ ಅದನ್ನು, ಲೂಮಿನೇಟರ ಏನೋ ಒಂದು ಕರೀತಾರೆ ವೆಹಿಕಲ್ ಹೆಸರು. ನಾನು ನೀಟಾಗಿ ಗೊತ್ತಿಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು. ಸೊ ನಾವು ಟ್ರಾವೆಲ್ನ ಬುಕ್ ಮಾಡಿಕೊಂಡು ಅದರಿಂದ ಹೋಗ್ತಾ ಇದ್ದೀವಿ ನಾಳೆ ಕ್ರೂಸಿಗೆ. ಮೇ ಬಿ 2 hours ಟ್ರಾವೆಲ್ ಇಲ್ಲಿಂದ. ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತಾರೆ. ಇದೇ ಹೋಟೆಲ್ನ ನಾವು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ನಾಳೆ ಬರೋದು 9 ಗಂಟೆ ಆಗಿಬಿಡುತ್ತೆ. ಬೆಳಗ್ಗೆ ಹೋದರೆ ನೈಟ್ ಬರೋ ಅಂಥದ್ದು. ಆ್ಯಂಡ್ ಇಲ್ಲಿ ನೈಟ್ ಆದರೆ ಯಾವುದೂ ರೂಮ್ಸ್ ಸಿಗಲ್ಲ. ಹಾಗಾಗಿ ನಾವು ಇದೇ ಹೋಟೆಲ್ನ ಕಂಟಿನ್ಯೂ ಮಾಡೋಣ ಫಾರ್ 1 day, ನೆಕ್ಸ್ಟ್ 1 ಡೇಗೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಬಂದು ಪಿಕಪ್ ಮಾಡ್ತಾರೆ. ಸೊ ಹನಾಯ್ ನೀವು ಬಂದರೆ ಹನಾಯ್ ಸೆಂಟರ್ ಸಿಟಿಯಲ್ಲಿ ಆದಷ್ಟು ರೂಮ್ ಮಾಡಿ. ಬಿಕಾಸ್ ಎಲ್ಲ ಪ್ಲೇಸ್ಗೂ ನಿಯರ್ ಆಗುತ್ತೆ ಅದು. ಆಲ್ಮೋಸ್ಟ್ ಎಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಸಿಕ್ಬಿಡುತ್ತೆ ನಿಮಗೆ. ರೂಮ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಎಲ್ಲ ಈಸಿ ಆಗಿಬಿಡುತ್ತೆ. ನೀವೆಲ್ಲೋ ರೂಮ್ಸ್ ಮಾಡಿದ್ರೆ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು ನಿಮಗೆ. ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು. ಸೊ ಇಲ್ಲೇ ಬಂದು ಪಿಕಪ್ ಮಾಡ್ತಾರೆ ನಮ್ಮ ಹೋಟೆಲ್ ಹತ್ರನೇ. ನಾಳೆ ಹೊರಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ನಾಳೆ ಎಲ್ಲಿ ಸ್ವಲ್ಪ ಕ್ಯಾರಿ ಮಾಡೋ ಅಂಥ ಐಟಮ್ಸ್ಗಳನ್ನ ಸ್ವಲ್ಪ ಬ್ಯಾಗಿಗೆ ಪ್ಯಾಕ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಲಗೇಜ್ ಪ್ಯಾಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ನಾಳೆ ದಿನ ಹೇಗಿರುತ್ತೆ ಅಂತ. ಇವತ್ತೊಂಥರ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ದಿನ. ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ವಿಯತ್ನಾಮಲ್ಲಿ. ಬಾಯ್.